ಯಾವಡ ನಂಗೆ ದಬಾಯಿಸ್ತಿದ್ದಾಳಲ್ಲ. ಏಯ್, ಸೊಕ್ಕು ಇಲ್ಲ, ಹುಣ್ಸೆಕಾಯಿ ತೊಕ್ಕು ಇಲ್ಲ. ನನಗ್ ಮಾತಾಡಕ್ ಬರದೆ ಹಿಂಗೆ, ನಾನು ಮಾತಾಡದೆ ಹಿಂಗೆ. ಆದ್ರೂ ಮಾವನ್ ಮಗಳಿಗೆಲ್ಲ ಯಾರು ನೀವು ತಾವು ಅಂತ. ಏನು ಮಾವನ್ ಮಗಳ? ಹೌದು, ನಿಮ್ಮಪ್ಪ ಸತ್ಯನಾರಾಯಣ ಮಾಮ ಇದಾರಲ್ಲ, ಅವರೇ ಕಳ್ಸಿರೋದ್ ನನ್ನ. ಏನೋ ಬೆಂಗಳೂರಿಗೆ ಹೋಗ್ತಿದ್ಯಂತೆ, ಬಸ್ ಎಲ್ಲ ಬಂದಾಗಿದಾವೆ, ನೀನೇ ಬಿಟ್ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನೀನ್ ಕಲ್ಪನೆ ಮಾಡ್ಕೊಂಡು ಮಾತಾಡೋ ತರ ಎಲ್ಲ ಏನು ಇಲ್ಲ. ಐ ಯು ಜೋಕಿಂಗ್? ನಮ್ಮಪ್ಪ ನಿಮ್ಮನ್ ಕಳ್ಸಿದ್ರ? ನೋ ವೇ, ಚಾನ್ಸೇ ಇಲ್ಲ. ನಾನ್ ಹಾಗೆಲ್ಲ ಯಾರ್ಯಾರ್ದೋ ಗಾಡಿ ಹತ್ತೋದಿಲ್ಲ. ಹಲೋ ಮಗಳೇ, ಮಹಾದೇವ ಬಂದೆ ನಮ್ಮ ಕರ್ಕೊಂಡು ಹೋಗೋದಿಕ್ಕೆ. ಇತ್ತೀಚೆಗೆ ನೀನು ಅವನನ್ನ ನೋಡಿರ್ಲಿಲ್ಲ ಅನ್ಸುತ್ತೆ. ಅಲ್ಲೇ ಜೀಪ್ ತಗೊಂಡು ಬಂದಿದ್ದ ನೋಡಮ್ಮ. ಇವನ್ ಜೊತೆ ಹೋಗ್ಬೇಕಾ? ಹೌದು ಕಣಮ್ಮ, ನೀನೇನು ಹೆದರ್ಬೇಡ. ಅವನು ನೋಡಕ್ಕಷ್ಟೇ ಹೊರಟ, ಆದ್ರೆ ಚಿನ್ನದಂತ ಹುಡುಗ. ನಮ್ಮೂರಲ್ಲಿ ನಾನು ಯಾರನ್ನಾದ್ರೂ ನಂಬಿ ನನ್ನ ಮಗಳನ್ನ ಅವ್ರ ಜೊತೆ ಕಳಿಸ್ಕೊಡ್ತೀನಿ ಅಂದ್ರೆ ಅದು ಮಹಾದೇವ ಮಾತ್ರ. ನೋಡಮ್ಮ, ನೀನ್ ಅವನ ಜೊತೆ ಹೋದ್ರೆ ನನ್ ಜೊತೆ ಹೋದಷ್ಟೇ ಕ್ಷೇಮವಾಗಿ ಹೋಗಿ ಬರ್ತೀಯ. ಮಗಳೇ, ಈ ಅಪ್ಪನ ಮಾತು ನಂಬಿ ಹೋಗ್ ಬಾಮ್ಮ. ಅಪ್ಪ ಈಗ್ಲಾದ್ರೂ ಗೊತ್ತಾಯ್ತಾ? ನನಗೆ ಸಿಕ್ ಹುಡುಗಿರ್ನೆಲ್ಲ ಗಾಡಿಲಿ ಹಾಕೊಂಡು ತಿರ್ಗಾಡೋ ಶೋಕಿ ಇಲ್ಲ. ಸತ್ಯನಾರಾಯಣ ಮಾಮ ನಮ್ಮ ತಂದೆ ಸ್ನೇಹಿತರು, ನನಗೆ ತುಂಬಾ ಬೇಕಾಗಿರೋರು. ಅವ್ರು ಹೇಳಿದ್ರು ಅಂತ ಬಂದೆ ಅಷ್ಟೇ. ನೋಡು, ನಿನಗೆ ಇಷ್ಟ ಆದ್ರೆ ಬಂದು ಗಾಡಿ ಹತ್ತಿ, ಇಲ್ಲಾಂದ್ರೆ ನಿನ್ನಿಷ್ಟ. ಮುಖ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅವನ ಜೊತೆ ಹೇಗಪ್ಪ ಹೋಗ್ಲಿ? ಕಾರ್ಯ ಹಸಿ ಕತ್ತೆ ಕಾಳು. ಅಲ್ಲ ಅಲ್ಲ, ಏನೋ ಮೃಗದ ಕಾಳು. ಒಂದ್ ನಿಮಿಷ. ನಾನ್ ಯಾವತ್ತೂ ನಮ್ಮ ಅಪ್ಪನ ಮಾತು ಮೀರಿಲ್ಲ, ಅದಕ್ಕೆ ಬರ್ತಿರೋದು. ತುಂಬಾ ಉಪಕಾರ ಆಯ್ತು. ಬಂದ್ ಕುತ್ಕೋ. ಲಗೇಜ್ ಅಲ್ಲಿ ಇಡೋದು? ಎಲ್ ಬೇಕಾದ್ರೂ ಇಡ್ಬೋದು, ಬೇಕಾದ್ರೆ ನಿನ್ ತಲೆ ಮೇಲೂ ಇಟ್ಕೋಬೋದು. ಏನ್ರಿ ಹಾಗೆ ಮಾತಾಡ್ತೀರಾ? ಮತ್ತೆ ನರ್ಸು ಪರ್ಸು ಅಂತೆಲ್ಲ ಮಾತಾಡಕ್ ಬರುತ್ತೆ, ಆ ಮೂಟೆನೆಲ್ಲ ಇಡ್ಬೇಕು ಗೊತ್ತಾಗಲ್ಲ. ಮೂಟೆನಾ? ಹೌದು, ನಾವ್ ಹಳ್ಳಿ ಜನ ಅದನ್ನ ಮೂಟೆ ಅಂತಾನೆ ಕರೆಯೋದು. ನಮ್ಗೆ ಇಂಗ್ಲಿಷ್ ಪಂಗ್ಲಿಷ್ ಬರಲ್ಲ. ನೋಡೋ, ಆ ಮೂಟೆ ನಿಂದೆ ಹಾಕಿ ಇಲ್ಲಿ ಬಂದ್ ಕುತ್ಕೋ. ಗಾಡಿ ಸ್ಟಾರ್ಟ್ ಮಾಡ್ಲಾ? ನನ್ ರಾಮ್ ಏನೋ ಚಿಂತಲಿದಾನಲ್ಲ. ಆಸ್ಪತ್ರೆಗೆ ಹೋಗ್ಲಿಲ್ವಾ ನೀನು? ಪ್ರೇಮ, ನಾನು ಈ ಜಗತ್ತಲ್ಲಿ ಅತಿ ಹೆಚ್ಚು ರೆಸ್ಪೆಕ್ಟ್ ಕೊಡೋ ಜೀವ ಅಂದ್ರೆ ನಮ್ಮ ದೊಡ್ಡಮ್ಮ. ಅವರೇ ನಮ್ಮ ಮನೆ ಪಿಲ್ಲರ್. ನಮ್ಮ ದೊಡ್ಡಪ್ಪ ಹೋದ್ಮೇಲೆ ನಮ್ನೆಲ್ಲ ಅವರೇ ನೋಡ್ಕೊಂಡಿದ್ದಾರೆ. ಮಾದೇವನ್ ಮದ್ವೆ ಮಾಡೋದು ನಮ್ಮ ದೊಡ್ಡಮ್ಮನ ದೊಡ್ಡ ಕನಸು. ಆದ್ರೆ ಅದಕ್ಕೇನೇನೋ ಅಡ್ಡಿ ಆಗೋಯ್ತು. ಅವ್ನ ಮದ್ವೆಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗದಿರೋ ತರ ನೋಡ್ಕೊಳ್ತೀನಿ ಅಂತ ದೊಡ್ಡಮ್ಮಂಗ್ ಮಾತು ಕೊಟ್ಟಿದ್ದೆ, ಆದ್ರೆ ಆಗ್ಲೇ ಇಲ್ಲ. ಬೇಜಾರ್ ಮಾಡ್ಕೋಬೇಡ, ನಂಗೆ ಗೊತ್ತು ನಿಂಗೆ ತುಂಬಾ ಸಂಕಟ ಆಗ್ತದೆ ಅಂತ. ಕಲ್ಯಾಣಿ ಅಮ್ಮ ದೇವ್ರದ್ದು ಹಾಗೆ. ಊರಲ್ಲಿ ಅವ್ರನ್ನ ನೋಡಿದ್ರೇನೆ ಎಲ್ರು ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಅಂತವ್ರಿಗೇನೆ ಆ ದೇವ್ರು ಪದೇ ಪದೇ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನೋ ಒಂದು ಗೊತ್ತಾಗ್ತಿಲ್ಲ ಪ್ರೇಮ. ತುಂಬಾ ಕಷ್ಟಪಟ್ಟು ಹುಡುಕಿ ಸೆಟ್ ಮಾಡಿ ಸಂಬಂಧ ಇದು. ಈಗ ನೋಡಿದ್ರೆ ಅಯ್ಯ, ಸಂಬಂಧ ಅನ್ನೋದು ನಾನು ನೀನು ಸೆಟ್ ಮಾಡೋದಲ್ಲ,
ಆ ದೇವ್ರು ಮೇಲಿಂದಾನೆ ಸೆಟ್ ಮಾಡಿ ಕಳ್ಸಿರ್ತಾನೆ. ತಲೆ ಕೆಡ್ಸ್ಕೋಬೇಡ, ಮಹಾದೇವ ಅವ್ರಿಗೆ ಆ ದೇವ್ರು ಸೆಟ್ ಮಾಡಿರೋ ಹುಡುಗಿ ಆದಷ್ಟು ಬೇಗ ಸಿಗ್ತಾಳೆ. ನೀನ್ ಹೇಳೋದು ನಿಜ. ಅಣ್ಣ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಕೆಟ್ಟವರೆಲ್ಲ ಸೇರೆ ಅವನ ಹೆಸರು ಹಾಳು ಮಾಡಿರೋದು. ಮಹಾದೇವ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ತಗೋ. ಥ್ಯಾಂಕ್ಸ್. ನಾ ಮನೆ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀಯಲ್ವಾ? ಮಾಡ್ಲೇಬೇಕಲ್ಲ, ಅದು ನನ್ ಮನೆನೂ ಹೌದು. ಎಲ್ಲ ಸರಿ ಹೋಗುತ್ತೆ. ಮಹಾದೇವನ್ ಮದ್ವೆನೂ ಆಗತ್ತೆ, ನಮ್ ಮದ್ವೆನೂ ಆಗತ್ತೆ. ಪ್ರೇಮ, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ, ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ ಆಯ್ತಾ? ನಿನ್ ಜೊತೆ ಮಾತಾಡಿ ಮನ್ಸು ಹಗುರ ಆಯ್ತು. ಸರಿ, ನಾ ಬರ್ತೀನಿ, ಬಾಯ್. ಚಿಂತೆ ಮಾಡ್ಬೇಡ ರಾಮ್, ನಾನು ನಿನ್ ಮನ್ಸು ಬದುಕು ಎಲ್ಲ ಹಗುರ ಮಾಡುವಂತ ಹೆಂಡತಿ ಆಗ್ತೀನಿ. ನಿಮ್ ಮನೆ ಬೆಳಗೋ ಸೊಸೆನೂ ಆಗ್ತೀನಿ. ದೇವ್ರೆ, ಇವತ್ತು ನೀನೇ ನನ್ನ ಕಾಪಾಡ್ಬೇಕು. ಇನ್ ಗೇಂಡು ಮೃಗದ ಜೊತೆ ಜರ್ನಿ ಮಾಡ್ತಿದ್ದೀನಿ ನಾನು. ಈಗಾಗಲೇ ಟಾರ್ಚ್ ಶುರು ಆಗಿದೆ. ಇನ್ ಏನೇನ್ ಟಾರ್ಚರ್ ಕಾದಿದ್ಯೋ. ಅಷ್ಟು ಒಳ್ಳೆ ಸತ್ಯನಾರಾಯಣ ಮಾಮಂಗೆ ಇಷ್ಟು ಸೊಕ್ಕಿರೋ ಮಗಳ. ತಪ್ಪು ತಿಳ್ಕೊಂಡಾದ್ಮೇಲೂ ಒಂದು ಸಾರಿನೂ ಕೇಳಲಿಲ್ಲ. ಸೊಕ್ಕಿನ ಕೋಳಿ. ಸಾಯಿಸ್ಬೇಕು ಅಂತಿದ್ಯಾ? ನೆಟ್ಟಗೆ ಓಡ್ಸಕ್ಕಾಗಲ್ವಾ? ಹಂಪ್ ಅಂದ್ರೆ ಬ್ರೇಕ್ ಆಗದೆ ಇನ್ನೇನ್ ಮಾಡ್ತಾರೆ? ಸೀಟ್ ಬೆಲ್ಟ್ ಹಾಕೊಳಕ್ ಗೊತ್ತಾಗಲ್ವಾ? ಇದನ್ ಮುಂಚೆ ಹೇಳಿದ್ರೆ ನಾಸ್ತಿ ಏನಾದ್ರೂ ಕರ್ಗೋಗ್ತಿತ್ತ? ಹಾ, ಹಂಪ್ ಬರುತ್ತೆ ಅಂತ ನನ್ಗೇನಾದ್ರು ಕನ್ಸು ಬಿದ್ದಿರುತ್ತಾ? ನರ್ಸು ಪರ್ಸು ಅಂತೆಲ್ಲ ಮಾತಾಡ್ತೀಯಾ? ಇದು ಗೊತ್ತಾಗಲ್ವಾ? Karabo, basso karabo, sunne vodogo, della bella vodogo, karabo, basso karabo, sunne vodogo, della bella vodogo. ಎಲ್ಲ ಅವಳ ನಾನು ಸಾಂಗ್ ಹಾಕಿದ್ರೆ ಕಿವಿ ಮುಚ್ಕೋತಾಳಲ್ಲ, ಯಾಕೆ? ಸಾಂಗ್ ಚೆನ್ನಾಗಿಲ್ವಾ? ಏಯ್, ಏನು ನನ್ನ ಸಾಂಗ್ಗೆ ಟಿಂಗಲ್ಲ? ಓ, ಸಾಂಗ್ ಹಾಕಿದ್ದು ಛೆ, ನಂಗೆ ಗೊತ್ತೇ ಆಗ್ಲಿಲ್ಲ. ನಾನೇನೋ ಗಲಾಟೆ ನಡೀತಿದೆ ಅನ್ಕೊಂಡೆ. ಈ ನಡುವೆ ಜನ ತುಂಬಾ ಜಗಳ ಮಾಡ್ತಿದಾರೆ ನೋಡಿ. ಓಹೋ, ನಾನು ಸಾಂಗ್ ಹಾಕಿದ್ರೆ ನಿನಗದು ಗಲಾಟೆ ತರ ಕೇಳಿಸುತ್ತಾ? ಸರಿ, ಹಂಗಾದ್ರೆ ನೀನೇ ಹಾಕು. ನಾನೇ ಹಾಕ್ತೀನಿ. ಹ್ಮ್, ಇದು ಸಾಂಗ್ ಅಂದ್ರೆ, ಇದು ಮ್ಯೂಸಿಕ್ ಅಂದ್ರೆ ಕೇಳೋರ್ ಕಿವಿ ಕೆಂಪಾಗ್ಬಾರ್ದು, ಬಾಗಿರ್ಬೇಕು. Headed to the annex sorority house, she snuck me in. She tried to keep quiet, couldn't hold it in. I mean, the bed was too springy, the room was too dingy. You really can't blame me, I found her on Hinky. Life is a movie, but the ಬೇಗ ಹಾಕಿ ಮೇಡಮ್, ಇನ್ನೂ ಎಷ್ಟೊತ್ತು? ಏನ್ ನಿನ್ ಕಿವಿ ಮಂದಾಗಿದ್ಯಾ? ಕೇಳ್ತಾ ಇಲ್ವಾ? ಏನ್ ಕೇಳ್ತಾ ಇದೆ? ಅವಾಗಿಂದ ಯಾವನ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಇದ್ದಾನೆ. ಓಹೋ ಹೋ 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 ಹೋ, ಇದೆಲ್ಲ ಮಾತಾಡಾದ್ಮೇಲೆ ಸಾಂಗ್ ಬರುತ್ತಾ? ಓಕೆ ಓಕೆ, ಅರ್ಥ ಆಯ್ತು. ಈ ನಡುವೆ ಜನ ಸಿಕ್ಕಾಪಟ್ಟೆ ಮಾತಾಡ್ತಾರಲ್ವಾ? What? ಇದ್ ನಿಮ್ಗೆ ಮಾತಾಡೋ ತರ ಕೇಳಿಸ್ತಿದ್ಯಾ? This is one of the hit songs. ಏನ್ ಹಿಟ್ಟೋ ಏನ್ ಕತೆನೋ, ನನಗಂತೂ ಅದು ಸಾಂಗೇ ಅನ್ನಿಸ್ತಾ ಇಲ್ಲ. ಬೇರೆ ಹಾಕು. ಹೋಗಿ ಹೋಗಿ ನಿಮ್ ಮುಂದೆ ನಾನು ಇಂಗ್ಲಿಷ್ ಸಾಂಗ್ ಹಾಕಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಒಂದ್ ಒಳ್ಳೆ ಕನ್ನಡ ಮೆಲೋಡಿ ಸಾಂಗ್ ಹಾಕ್ತೀನಿ, ಕೇಳು. ಮುಂಗಾರು ಮಳೆಯೆಂಬ ಸಿನಿಮಾಲಿ ಬಂದಂತ ಮೊಲದಂತೆ ಮುದ್ದಾಗಿ ಕಾಡ್ತಾವಳಲ್ಲೋ. ಬಂಗಾರ ಹಾಕಿಲ್ಲ ಗಾಡಿ ಸ್ವಲ್ಪ ಸೈಡ್ ಹಾಕ್ಲಾ? ನಿದ್ದೆ ಬರ್ತಾ ಇದೆ. ಮಿಂಚ್ತಾವಳಲ್ಲೋ.
ಸಖತ್ ಐಡಿಯಾ ಮಾಡಿದ್ಯಾ ಬಿಡು. ಏನ್ ಐಡಿಯಾ? ಅಷ್ಟು ದೊಡ್ಡ ಬುಕ್ ಇದೆಯಲ್ಲ, ನಿದ್ದೆ ಬರೋವರೆಗೂ ಓದೋದು, ನಿದ್ದೆ ಬಂದ್ಮೇಲೆ ಅದೇ ಬುಕ್ನೇ ತಲೆದಿ ಮಾಡ್ಕೊಂಡು ಮಲಗೋದು. ಸೂಪರ್. ಅಂದಂಗೆ ಏನ್ ಬುಕ್ ಅದು? ಕಿವಿ ಮಂದನಾ? ನಾನ್ ಹಾಗೆ ಹೇಳಿದ್ನ? ಸುಮ್ನೆ ಗಾಡಿ ಓಡಿಸಿ ಓದ್ತಿರೋರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು. ನಾನು ಅದನ್ನೇ ತಾನೇ ಕೇಳಿದ್ದು, ಏನ್ ಓದ್ತಿದ್ಯಾ ಅಂತ. ಏನೋ ಆಸ್ತಿ ಕೇಳ್ದವ್ರ ತರ ಆಡ್ತಾಳೆ. ನನಗೆ ಇಂಟರ್ವ್ಯೂ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತಿದೆ. ಏನ್ ಇಂಟರ್ವ್ಯೂ? ಏನ್ ಕೆಲ್ಸಕ್ಕೆ? ಏರೋಸ್ಪೇಸ್ ಇಂಜಿನಿಯರಿಂಗ್. ಹಂಗಂದ್ರೆ ಅದೇ ನಿನ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಓಡಿಸಿ. ಅರ್ಥ ಆಗಂಗ್ ಹೇಳಕ್ ಬರಲ್ವಾ? ರಾಕೆಟ್ ತಯಾರಿಸಿ ಅದನ್ನ ಬಿಡೋ ಕೆಲ್ಸ. ರಾಕೆಟ್ ಬಿಡೋದಕ್ಕೆ ಅಷ್ಟಷ್ಟು ದೊಡ್ಡ ದೊಡ್ಡ ಬುಕ್ ಎಲ್ಲ ಓದ್ಬೇಕಾ? ಯಾಕೆ ದೀಪಾವಳಿಲಿ ಬಿಟ್ರೆ ಆಗಲ್ವಾ? ಲಾಂಗು ಮಚ್ಚು ಫೈಟು ಅನ್ನೋರ್ಗೆ ಏರೋಸ್ಪೇಸ್ ದೂರಾನೇ ಬಿಡಿ. ಅದಕ್ಕೆ ಹೇಳಿದ್ದು ನಿಮ್ ಕೆಲ್ಸ ನೀವ್ ನೋಡಿ, ನನ್ ಪಾಡಿಗೆ ನಾನು ಓದ್ತೀನಿ ಅಂತ. ಅಲ್ಲ, ನಿಮ್ ಮುಖ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀರಾ? ಏನಿಲ್ದೆ ಇದ್ರು ನಾನ್ ನಿಮ್ಮನ್ ಮದ್ವೆ ಆಗ್ತಿದೀನಿ ತಾನೆ. ಹೀಗಿರ್ಬೇಕಿದ್ರೆ ನಿಮ್ ತಂಗಿನ ನಮ್ ಗರಡ ಕೊಟ್ಟು ಮದ್ವೆ ಮಾಡೋದಕ್ಕೆ ಏನ್ ಸಮಸ್ಯೆ? ಯಾವನ ಬೇಕು ಈ ಮದ್ವೆ? ನನ್ಗೆ ಹಸು ಇಲ್ಲ, ನೀನ್ ಹೋಗು. ಅಯ್ಯೋ 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 ಅಯ್ಯೋ, ಏನ್ ಬಂದಿದ್ಯೋ ಈ ಜನಕ್ಕೆ? ಎಲ್ಲಿ ಬೆಲ್ಲದ್ ನಾಲ್ಗೆ ಅಂತ ಹೇಗ್ ಬೇಕಾದ್ರೂ ತಿರುಗಿಸ್ತಾರೆ. ನೊಂದಿರೋ ಮನ್ಸನ್ನ ನೋಯಿಸ್ಬಾರ್ದು ಅಂತ ಯೋಚನೆನೂ ಮಾಡಲ್ಲ. ಹಾಳಾದ್ ಜನ. ಏನಾಯ್ತು ಮಹೇಶ್ವರಿ? ದೇವಸ್ಥಾನಕ್ ಹೋಗಿದ್ನಾ, ಅಲ್ಲಿರೋರೆಲ್ಲ ನಮ್ಮ ಮಾಧವನ್ ಮದ್ವೆ ಬಗ್ಗೆನೇ ಮಾತಾಡ್ತಿದ್ದಾರೆ. ಹಂಗಾಗೋಯ್ತಂತೆ, ಹಿಂಗಾಗೋಯ್ತಂತೆ, ಮದ್ವೆ ನಿಂತೋಯ್ತಂತೆ. ಇನ್ ಮುಂದಕ್ಕೆ ನಮ್ ಮಾದೇವನಿಗೆ ಮದ್ವೆನೇ ಆಗಲ್ಲ, ಜೀವನ ಪೂರ್ತಿ ಗುಂಡ್ರು ಗೋವಿ ತರನೇ ಇರ್ಬೇಕು ಅಂತ ಮಾತಾಡ್ತಿದ್ರಕ್ಕ. ನನಗಂತೂ ಕೇಳಿ ಕೇಳಿ ತಲೆ ಚಿತ್ತ ಹಿಡ್ದೋಯ್ತು. ಅಕ್ಕ, ಈ ಊರವ್ರದ್ದು ಇದ್ದಿದ್ದೆ ಬಿಡಕ್ಕ. ಏನೋ ಇದ್ದಿದ್ದು, ಮಾತಾಡೋದಕ್ಕೊಂದ್ ಇತಿ ಮಿತಿ ಬೇಡ್ವಾ? ಹೆತ್ತವ್ರ ಸಂಕಟ ಅವ್ರಿಗೇನ್ ಗೊತ್ತಾಗ್ಬೇಕು? ಒಂದ್ ಮದ್ವೆ ಮಾಡೋದು ಅಂದ್ರೆ ಸುಮ್ನೆನಾ? ಅಕ್ಕ ಕಷ್ಟಪಟ್ಟು ಹುಡುಕಿದ ಸಂಬಂಧ ಇದು, ನೋಡಿದ್ರೆ ಹೀಗಾಗೋಯ್ತು. ಆಡೋರ್ ಬಾಯಲ್ಲಿ ನಾವೇ ಜಾರ್ ಬಿದ್ದಂಗ ಆಗೋಯ್ತು. ನಮ್ಮ ಮಾದೇವ ಅದ್ ಏನ್ ಪಾಪ ಮಾಡಿದನು? ಈ ಮನೆಗ್ ಅದ್ ಯಾವ ಶಾಪ ಬಡ್ದಿದ್ಯೋ? ಆ ದೇವ್ರು ಎಲ್ಲ ಕಷ್ಟಗಳನ್ನ ನಮ್ಗೆ ಯಾಕೆ ಕೊಡ್ತಾನೋ? ನನಗಂತೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ ಅಕ್ಕ. ಅಕ್ಕ, ನೀನೇನು ಯೋಚನೆ ಮಾಡ್ಬೇಡ. ನಮ್ಮ ಮಾದೇವನ್ ಹಣೆಯಲ್ಲಿ ಆ ದೇವ್ರು ಹೀಗೇ ಆಗ್ಬೇಕು ಅಂತ ಬರ್ದಿದ್ರೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ನೀನು ಯೋಚನೆ ಮಾಡಿ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಬಾ, ಊಟ ಬಡಿಸ್ತೀನಿ. ನನಗ್ ಊಟ ಬೇಡ, ನೀವೆಲ್ಲ ಹೋಗಿ ಊಟ ಮಾಡಿ. ಅಕ್ಕ, ಪಂಚಮಿ, ಅಕ್ಕನಿಗೆ ಬಿಸಿ ಬಿಸಿಯಾಗಿ ಒಂದ್ ಲೋಟ ಹಾಲು ಕಾಯಿಸ್ಕೊಡ್ತೀನಿ. ಬಮ್ಮ, ತಡಿಯೋ. ಇನ್ ಮುಂದಕ್ಕೆ ನಮ್ಮ ಮಾದೇವನಿಗೆ ಮದ್ವೆನೇ ಆಗಲ್ಲ, ಜೀವನ ಪೂರ್ತಿ ಗುಂಡ್ರು ಗೋವಿ ತರನೇ ಇರ್ಬೇಕು ಅಂತ ಮಾತಾಡ್ತಿದ್ರಕ್ಕ. ಏನಮ್ಮ, ಎಲ್ಲಿಗೆ ಹೋಯ್ತಾ ಇದ್ದೀರಾ? ಕಾವಲಳ್ಳಿಗೆ ಹೋಗ್ಬೇಕು.
ಅಯ್ಯೋ ಇವತ್ತು ಬಸ್ ಎಲ್ಲ ಸ್ಟ್ರೈಕು ಯಾವ್ದು ಬರಲ್ಲ. ಬನ್ನಿ ಗಾಡಿ ಹತ್ತಿ ಹೋಗ. ಹುಷಾರು. ಅಜಯ್, ಬುಟ್ಟಿ ತೊಡೆ ಮೇಲೆ ಇಟ್ಕೊಳಕ್ ಕಷ್ಟ ಆಯ್ತಾಯ್ತಾ? ಇಲ್ಲ ಕಣಪ್ಪ. ಕೊಡಜಿಲಿ ಎಷ್ಟೊತ್ತಂತ ತೊಡೆ ಮೇಲೆ ಮಡಿಕತ್ಯಾ, ಮುಂದೆ ಇಡ್ತೀನಿ. ಬೇಡ ಕಣಪ್ಪ, ಮಡಿಕೊತ್ತಿ. ಕೊಡಜಿಲಿ ಮುಂದೆ ಖಾಲಿ ಇರೋರು ಸುಮಾರು ಜನ ಅವ್ರೆ, ಅವ್ರು ಇಳ್ಕೇತಾರೆ. ಆರಾಮಾಗಿ ಕುತ್ಕೋಜಿ, ತಲೆ ಕೆಡ್ಸ್ಕೊಬೇಡ. ನಿನ್ ಬಾಳ ಬಂಗಾರ ಆಗ್ಲಪ್ಪ. ಅಕ್ಕ ಅವ್ನ್ ಮಾನ್ಕಾಯಿ ಕೊಡು. ತಿಂತ್ಯಾ? ರಾಕೆಟ್ ಬಿಡೋರು ಇವೆಲ್ಲ ಅಲ್ಲಿ ತಿಂತೀರ. ಹಲೋ. ಹಾಪ ಸುರಕ್ಷಿತವಾಗಿ ಬೆಂಗಳೂರು ಮುಟ್ಟಿದ್ಯಾ ಮಗಳೇ? ಮುಟ್ಟಿರ್ತೀಯ ಬಿಡು. ನೀನ್ ಹೋಗಿರೋದು ನಮ್ಮ ಮಹಾದೇವನ್ ಜೊತೆಗೆ. ಸರಿ, ಬಾಯ್. ನಾನೇನು ಅನ್ಯಾಯ ಮಾಡಿದೆ ಅಂತ ನನಗೆ ಶಿಕ್ಷೆ? ನಿನಗೆ ಹರಕೆ ತಪ್ಪಿಸಿಲ್ಲ, ಪೂಜೆ ತಪ್ಪಿಸಿಲ್ಲ, ಯಾವ ಶಾಸ್ತ್ರದಲ್ಲೂ ದೋಷ ಮಾಡಿಲ್ಲ. ಆದ್ರೂ ಯಾಕೆ ನನ್ ಮಗನ್ಗೆ ಮದುವೆ ಭಾಗ್ಯ ಕೊಟ್ಟಿಲ್ಲ? ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಇಲ್ಲ, ಇವತ್ತು ನನ್ನ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಪ್ರತಿ ವರ್ಷ ಅನ್ನದಾನಕ್ಕೆ ದೇಣಿಗೆ ಕೊಡೋದನ್ನ ನೀವು ಮಾತ್ರ ತಪ್ಪಿಸೋದಿಲ್ಲ. ನಾವು ಕೇಳೋದಕ್ಕೆ ಮುಂಚೆನೆ ತಂದು ಕೊಡ್ತೀರಿ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅವನ್ ಕೊಟ್ಟಿರೋದನ್ನ ಅವನಿಗೆ ಕೊಡೋದಕ್ಕೆ ನಾವ್ ಯಾಕೆ ಹಿಂದೆ ಮುಂದೆ ನೋಡ್ಬೇಕು ಹೇಳಿ? ಸರಿ, ನಾವಿನ್ ಬರ್ತೀವಿ. ಒಳ್ಳೇದು. ಏನ್ ಮಾಡ್ತಾ ಇದ್ರ? ಯಾಕಮ್ಮ ಕೈ ಸುಟ್ಕೋತಾ ಇದೀಯಾ? ಏನ್ ಮಾಡ್ಲಿ ಅಣ್ಣ, ನನ್ ಮನ್ಸು ಸುಟ್ಟು ಭಸ್ಮ ಆಗೋಗಿದೆ. ಯಾಕಣ್ಣ ದೇವ್ರು ನಮ್ಮನ್ನ ಇಷ್ಟೊಂದು ಸತಾಯಿಸ್ತಾ ಇದ್ದಾನೆ? ಹೆತ್ ಮಗನಿಗೆ ಇಷ್ಟು ವರ್ಷ ಆದ್ರೂ ಮದ್ವೆ ಇಲ್ಲ, ಸಂಸಾರ ಇಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗಣ್ಣ ಸುಮ್ನೆ ಇರ್ಲಿ? ನನ್ ಮಗನ್ಗೆ ಏನ್ ಕಡಿಮೆ ಆಗಿದೆ? ಆಸ್ತಿ ಇಲ್ವಾ, ಅಂತಸ್ತಿಲ್ವಾ, ಚೆನ್ನಾಗಿ ದುಡಿತಿಲ್ವಾ, ಒಳ್ಳೆ ಮನ್ಸಿಲ್ವಾ? ಏನು ಒಂದ್ ಕಾಡು ದಿನ ಮದ್ವೆ ನಿಲ್ತಿದೆ. ನಮ್ ಯಜಮಾನ್ರು ಇದ್ದಿದ್ರೆ ಹೀಗಾಗ್ತಿತ್ತ? ಹೀಗಾಗೋದಕ್ಕೆ ಅವ್ರು ಬಿಡ್ತಿದ್ರ? ಎಷ್ಟು ಜನಕ್ಕೆ ಮದ್ವೆ ಮಾಡ್ತಿದ್ದಾರೆ, ಆದ್ರೆ ಅವ್ರ ಸ್ವಂತ ಮಗನಿಗೆ ಮದ್ವೆ ಆಗೋ ಭಾಗ್ಯ ಇಲ್ವಲ್ಲ. ಅಯ್ಯೋ, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಒಂದ್ ಮದ್ವೆ ನಿಂತೋದ್ರೇನಂತೆ, ಇನ್ನೊಂದ್ ಮದ್ವೆ ಅರೇಂಜ್ ಮಾಡಿದ್ರೆ ಆಯ್ತು. ಅಯ್ಯ, ನೀವೇನೋ ಸಮಾಧಾನ ಮಾಡ್ತೀರಾ, ಆದ್ರೆ ನಮ್ಮ ಮಾದೇವನಿಗೆ ಈ ಊರಿನ ಹೆಣ್ ಬೇಡ ಅಂತ ಬೇರೆ ಊರಿಂದ ಫಿಕ್ಸ್ ಮಾಡಿದ್ವಿ. ಮಂಟಪದವರೆಗೂ ಬಂದ್ ಮದ್ವೆ ನಿಂತು ಹೋಯ್ತು. ನಮ್ಮ ಊರಿನ ಜನದ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಪದೇ ಪದೇ ಹೀಗಾಗ್ತಾ ಇದ್ರೆ ಯಾರ್ ಮನಸ್ತಾನೆ ತಡ್ಕೊಳ್ಳುತ್ತೆ? ಮತ್ತೆ ಹೀಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಒಟ್ನಲ್ಲಿ ನಮ್ ಹಣೆ ಬರನೇ ಸರಿ ಇಲ್ಲ. ಅಯ್ಯೋ, ಏನ್ ಮಾಡ್ಲಿ? ಈ ಜಗಳನೆಲ್ಲ ಕೈ ಬಿಟ್ಟು ನಿನ್ ತಂಗಿನ ಮಾದೇವನಿಗೆ ಕೊಟ್ಟು ಮದುವೆ ಮಾಡು.
ನಿಮ್ಗೆ ಅವನ ಮೇಲೆ ಅಷ್ಟೊಂದು ಅಭಿಮಾನ ಇದ್ರೆ ನೀವೇ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತಲ್ಲ. ಅಳಬೇಡ ಕಲ್ಯಾಣಿ, ಈ ನಿನ್ನ ಅಣ್ಣನ ಹತ್ರ ನಿನಗೊಂದು ದಾರಿ ಇದೆ. ನೋಡಮ್ಮ, ನೀನು ನನ್ನ ತಂಗಿನೇ, ನಿನ್ ಗಂಡ ನನ್ನ ಜೀವದ ಗೆಳೆಯ. ಅವನ ಮಗನ ಮದ್ವೆ ನಿಂತು ಅಂದ್ರೆ ನನ್ನ ಮನೆ ಮದ್ವೆ ನಿಂತು ಅಂತಾನೆ ಅರ್ಥ. ಹಾಗಂತ ನಿನಗೆ ಉಪಕಾರ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಅನ್ಕೋಬೇಡಮ್ಮ. ಇದು ನನ್ನ ಸ್ನೇಹಿತನಿಗೋಸ್ಕರ ಮಾಡ್ತಾ ಇರೋ ಕರ್ತವ್ಯ. ನೀನು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನಣ್ಣ ಅದು? ನಿನ್ನ ಮಗ ಮಹಾದೇವನಿಗೆ ನನ್ನ ಮಗಳು ಪ್ರೇಮನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀನಿ. ನಿನಗೆ ಒಪ್ಪಿಗೆನಮ್ಮ? ನೀನು ಒಪ್ಕೊಂಡ್ರೆ ಆದಷ್ಟು ಬೇಗ ಮದುವೆ ಮಾಡ್ಕೊಡ್ತೀನಿ. ಇದು ನನ್ನ ಮಾತು.